ಒಂದು ಗ್ಲಾಸ್ ಮತ್ತು ಸ್ಪೂನ್ ಇದ್ದರೆ ಸಾಕು, ಗಣೇಶ ಹಬ್ಬಕ್ಕೆ ಮೋದಕ ಮತ್ತು ಕಡುಬು ಎರಡು ಕೂಡ ಫಟಾಫಟ್ ಅಂತ ರೆಡಿ ಆಗ್ತದೆ. ಹಾಗೆಯೇ ಕಡುಬು ಆಗಲಿ ಮೋದಕ ಆಗಲಿ ಸ್ವಲ್ಪ ಕೂಡ ಒಡೆಯದೆ ಪರ್ಫೆಕ್ಟಾಗಿ ಬರ್ತದೆ. ಹಾಗಿದ್ರೆ ಈಗ ಸ್ಪೂನ್ ಮತ್ತು ಗ್ಲಾಸನ್ನು ಬಳಸ್ಕೊಂಡು ಮೋದಕ ಮತ್ತು ಕಡುಬನ್ನು ಸ್ವಲ್ಪನೂ ಒಡೆಯದ ರೀತಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಮೊದಲಿಗೆ ಕಡುಬು ಮತ್ತು ಮೋದಕವನ್ನು ಮಾಡಲಿಕ್ಕೆ ಅಕ್ಕಿ ಹಿಟ್ಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ. ನಂತರ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆಯೇ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ಬೇಕು. ಆಮೇಲೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ನೀರಿಗೆ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪನೂ ಗಂಟಿಲ್ ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈ ಮೈದಾ ಹಿಟ್ಟಿನ ನೀರನ್ನು ಬಾಣಲೆಯಲ್ಲಿರುವ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಮೈದಾ ಹಿಟ್ಟಿನ ಗಂಜಿಯನ್ನು ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ನಂತರ ಕಡುಬನ್ನು ಮಾಡ್ಕೊಳ್ಳೋದ್ರಿಂದ ಕಡುಬು ಆಗಲಿ ಮೋದಕ ಆಗಲಿ ಸ್ವಲ್ಪನೂ ಒಡೆಯುವುದಿಲ್ಲ. ಈ ಗಂಜಿ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ನಾವು 2 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ವಲ್ವಾ, 2 ಕಪ್ ನೀರಿಗೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ತದೆ. ಇದನ್ನೀಗ ಸ್ವಲ್ಪನೂ ಗಂಟಿನ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆವಾಗ ತಳ ಹಿಡ್ಕೊಳ್ಳೋದಿಲ್ಲ. ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಗ್ಯಾಸನ್ನು ಆಫ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿಬಿಡಬೇಕು. ಆವಾಗ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಅರಳ್ಕೊಂಡು ತುಂಬ ಸಾಫ್ಟಾಗಿ ಬರ್ತದೆ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆಯೇ ಬಿಟ್ಟರೆ ಸಾಕು. ನಂತರ ಒಂದು ಅಗಲವಾಗಿರುವ ಪ್ಲೇಟಿಗೆ ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಇದು ಸ್ವಲ್ಪ ಬಿಸಿ ಇರ್ತದೆ ನಾದ್ಕೊಳ್ಳಿಕ್ಕೆ. ಬಿಸಿ ಬಿಸಿಯಲ್ಲಿ ನಿಮಗೆ ನಾದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಒಂದು 2 ನಿಮಿಷ ಹಾಗೆಯೇ ಬಿಟ್ಟು ನಂತರ ಚೆನ್ನಾಗಿ ನಾದ್ಕೊಳ್ಳಿ. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಇದೇ ರೀತಿ ಇರಬೇಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡೋಣ. ಅಷ್ಟರಲ್ಲಿ ಕಡುಬು ಮತ್ತು ಮೋದಕಕ್ಕೆ ಬೇಕಾಗಿರುವ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೂರಣಕ್ಕಂತೇಳಿ 1/4 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಹುರ್ಕೊಂಡು ತಗೊಂಡಿದ್ದೇನೆ. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಕಪ್ಪು ಎಳ್ಳನ್ನು ಕೂಡ ಚೆನ್ನಾಗಿ ಹುರಿದು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಹಾಗೆಯೇ 1 ಕಪ್ ಆಗುವಷ್ಟು ತೆಂಗಿನಕಾಯಿ ಹೋಳನ್ನು ಸಹ ತಗೊಂಡಿದ್ದೇನೆ. ಇದನ್ನೀಗ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಪ್ಪು ಎಳ್ಳನ್ನು ತಗೊಂಡಿರೋದ್ರಿಂದ ಕಲರ್ ಸ್ವಲ್ಪ ಕಪ್ಪಾಗಿದೆ ಅಷ್ಟೇ. ನಿಮಗೆ ಕಪ್ಪು ಎಳ್ಳು ಬೇಡ ಅಂತಂದರೆ ಬಿಳಿ ಎಳ್ಳನ್ನು ಕೂಡ ಹುರಿದುಕೊಂಡು ತಗೊಳ್ಬೋದು. ನಂತರ ಒಂದು ಬಾಣಲೆಗೆ 1 ಕಪ್ ಆಗುವಷ್ಟು ಬೆಲ್ಲ, ಒಂದು 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನೀವು ತಗೊಂಡಿರುವ ಬೆಲ್ಲ ಚೆನ್ನಾಗಿಲ್ಲ, ಕಸ ಎಲ್ಲ ಇದೆ ಅಂತ ಹೇಳಿದರೆ ಅದನ್ನು ಬೆಲ್ಲ ಕರಗಿದ ನಂತರ ಶೋಧಿಸ್ಕೊಳ್ಳಿ. ನಾನು ತಗೊಂಡಿರೋ ಬೆಲ್ಲ ಚೆನ್ನಾಗಿಯೇ ಇತ್ತು, ಅದರಲ್ಲಿ ಕಸ ಎಲ್ಲ ಏನು ಇರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿಯೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು. ಬೆಲ್ಲ ಎಲ್ಲ ಕರಗಿದ ನಂತರ ಇದಕ್ಕೆ ನಾವು ಆವಾಗ ರೆಡಿ ಮಾಡ್ಕೊಂಡಿರುವ ಕಡಲೆಕಾಯಿ ಬೀಜ, ಆಮೇಲೆ ಎಳ್ಳು, ತೆಂಗಿನಕಾಯಿಯ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಪಾಕ ಬರಲಿಕ್ಕೆಲ್ಲ ಏನೂ ಇಲ್ಲ, ಜಸ್ಟ್ ಬೆಲ್ಲ ಕರಗಿ ಇದು ಸ್ವಲ್ಪ ಗಟ್ಟಿ ಆದರೆ ಸಾಕು. ಈ ಟೈಮಲ್ಲಿ ಬೇಕಿದ್ರೆ ಪರಿಮಳಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸಹ ಹಾಕೊಳ್ಬೋದು. ಬೇಡ ಅಂತಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ನೋಡಿ ಈ ರೀತಿ ಇದು ಸ್ವಲ್ಪ ಗಟ್ಟಿಯಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ ಅಂತ ಅನ್ನುವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಮೋದಕ ಮತ್ತು ಕಡುಬಿಗೆ ಬೇಕಾಗಿರೋ ಹೂರಣ ರೆಡಿ ಆಗ್ತದೆ. ಅಷ್ಟರಲ್ಲಿ ಈ ಕಡೆ ಈ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇದನ್ನೀಗ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಮೋದಕ ಅಥವಾ ಕಡುಬು ಮಾಡಬೇಕು ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಮೋದಕಗಳನ್ನು ಮತ್ತು ಕಡುಬುಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದ ಚಿಕ್ಕ ಸೈಜ್ನ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ಈ ಮೋದಕ ಮತ್ತು ಕಡುಬು ಮಾಡಲಿಕ್ಕೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್. ನೀವು ಯಾವ ಕಪ್ಪಲ್ಲಿ ನೀರನ್ನು ತಗೊಳ್ತೀರಿ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟು, ಬೆಲ್ಲ, ಆಮೇಲೆ ಎಳ್ಳು, ಕಡಲೆ ಬೀಜ ಎಲ್ಲವನ್ನು ಕೂಡ ತಗೊಳ್ಬೇಕಾಗ್ತದೆ. ಆದರೆ ಬೆಲ್ಲದ ಮೆಜರ್ಮೆಂಟನ್ನು ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ನಿಮಗೆ ಯಾವ ರೀತಿ ಸಿಹಿ ಬೇಕು ಅಂತ ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಆಯಿತು. ಆಮೇಲೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇದರಿಂದ ನೀವು ಮಾಡುವ ಕಡುಬು ಅಥವಾ ಮೋದಕ ಸ್ವಲ್ಪನೂ ಒಡೆಯದೆ ಪರ್ಫೆಕ್ಟಾಗಿ ಬರ್ತದೆ. ನಾನು ತಗೊಂಡಿರುವ ಮೆಜರ್ಮೆಂಟ್ರಲ್ಲಿ ಒಂದು 10ರಿಂದ 12 ಉಂಡೆಗಳಾಗಿದೆ. ಈಗ ಇದರಿಂದ ಕಡುಬು ಮತ್ತು ಮೋದಕವನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಒಬ್ಬಟ್ಟು ಶೀಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡಿದ್ದೇನೆ. ನಿಮ್ಮ ಹತ್ರ ಒಬ್ಬಟ್ಟು ಶೀಟ್ ಇಲ್ಲ ಅಂತಂದರೆ ಬಾಳೆ ಎಲೆ, ಇಲ್ಲಾಂತಂದರೆ ಪ್ಲಾಸ್ಟಿಕ್ ಕವರನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಈ ಒಬ್ಬಟ್ಟು ಶೀಟಿನ ಮೇಲೆ ರೆಡಿ ಮಾಡ್ಕೊಂಡಿರೋ ಉಂಡೆಯನ್ನಿಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಪ್ರೆಸ್ ಮಾಡಬೇಕು. ನಂತರ ಅದರ ಮೇಲೆ ಹೂರಣವನ್ನಿಟ್ಟು ಅರ್ಧಕ್ಕೆ ಮಡಚ್ಕೊಂಡು ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಅದರ ಬದಿಗಳನ್ನೆಲ್ಲ ಒತ್ಕೊಳ್ಬೇಕು. ಕೈಯಿಂದ ಕಡುಬಿನ ಬದಿಗಳನ್ನೆಲ್ಲ ಪ್ರೆಸ್ ಮಾಡ್ಕೊಳ್ಳಿಕ್ಕಾಗಲ್ಲ, ಕೈಗೆಲ್ಲ ಅಂಟ್ಕೊಳ್ತದೆ, ಬಿಟ್ಟು ಹೋಗ್ತದೆ ಅಂತ ಹೇಳುವವರು ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಅದರ ಬದಿಗಳನ್ನೆಲ್ಲ ಪ್ರೆಸ್ ಮಾಡಿಕೊಂಡ್ರೆ ಸ್ವಲ್ಪನೂ ಬಿರುಕು ಬಿಡದ ರೀತಿ, ಸ್ವಲ್ಪನೂ ಎಲ್ಲಿ ಕೂಡ ಗ್ಯಾಪ್ ಇಲ್ಲದ ರೀತಿ ಕಡುಬು ರೆಡಿ ಆಗ್ತದೆ.
ಇದೇ ರೀತಿ ಎಲ್ಲ ಕಡುಬುಗಳನ್ನು ಕೂಡ ಮಾಡ್ಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ವಾ ಸ್ಪೂನ್ನಿಂದ ಎಷ್ಟು ಈಸಿಯಾಗಿ ಕಡುಬು ರೆಡಿ ಆಗ್ತಾ ಇದೆ ಅಂತೇಳಿ. ಕಡುಬಿನ ಸೈಡ್ಸ್ ಎಲ್ಲ ಒಡೆದು ಹೋಗೋದ ರೀತಿ ಮಾಡ್ಕೊಳ್ಳಿಕ್ಕೆ ಇದೊಂದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು, ಟ್ರೈ ಮಾಡಿ. ನೆಕ್ಸ್ಟ್ ಇನ್ನು ಮೋದಕವನ್ನು ಮಾಡ್ಕೊಳ್ಳೋಣ. ಮೋದಕ ಮಾಡಲಿಕ್ಕೆ ಈ ರೀತಿ ಒಂದು ಗ್ಲಾಸ್ ಬೇಕು. ಗ್ಲಾಸನ್ನು ಉಂಡೆ ಮೇಲೆ ಇಟ್ಟು ಈ ರೀತಿ ಕೈಯ ಸಹಾಯದಿಂದ ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು. ಈ ರೀತಿ ನಾವು ಗ್ಲಾಸ್ ಸಹಾಯದಿಂದ ಮಾಡೋದ್ರಿಂದ ಉಂಡೆ ಬಟ್ಲು ರೀತಿ ಆಗ್ತದೆ. ಆ ಬಟ್ಲೊಳಗಡೆ ರೆಡಿ ಮಾಡ್ಕೊಂಡಿರೋ ಹೂರಣವನ್ನು ಇಟ್ಟು ಅದಕ್ಕೆ ಈ ರೀತಿ ಮೋದಕದ ರೀತಿ ಶೇಪನ್ನು ಕೊಡಬೇಕು. ಹೂರಣ ಎಲ್ಲಿ ಕೂಡ ಹೊರಗೆ ಕಾಣದ ರೀತಿ ಈ ಹಿಟ್ಟನ್ನು ಕವರ್ ಮಾಡ್ಕೊಳ್ಳಿ. ನಂತರ ಒಂದು ಸ್ಪೂನಿನ ಕೆಳಭಾಗದಿಂದ ಈ ರೀತಿ ಮೋದಕಕ್ಕೆ ಶೇಪನ್ನು ಕೊಡಬೇಕು. ಇದು ಸೇಮ್ ನಾವು ಮೋದಕದ ಮೌಲ್ಡ್ ಎಲ್ಲ ಬರ್ತದಲ್ವಾ, ಅದರಲ್ಲಿ ಮಾಡಿದ ರೀತಿಯೇ ಇರ್ತದೆ. ನಾವು ಈ ರೀತಿ ಸ್ಪೂನ್ನಿಂದ ಶೇಪ್ ಕೊಡೋದ್ರಿಂದ. ಇದೇ ರೀತಿ ನಾನಿಲ್ಲಿ ಎಲ್ಲ ಮೋದಕ ಮತ್ತು ಕಡುಬನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಂತರ ನಮ್ಮನೆ ಪಾಟ್ನಲ್ಲಿರುವ ಅರಿಶಿನ ಎಲೆ ಗಿಡದಿಂದ ಒಂದು ಅರಿಶಿನ ಎಲೆಯನ್ನು ತಗೊಂಡು ಬಂದು ಅದನ್ನು ಈ ರೀತಿ 2 ಭಾಗ ಮಾಡ್ಕೊಂಡಿದ್ದೇನೆ. ಈ ಕಟ್ ಮಾಡ್ಕೊಂಡಿರುವ ಅರಿಶಿನ ಎಲೆಯಲ್ಲಿ ಒಂದು ಭಾಗವನ್ನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಕೊಂಡು ಅದರ ಮೇಲೆ ನಾನು ರೆಡಿ ಮಾಡ್ಕೊಂಡಿರುವ ಈ ಮೋದಕ ಮತ್ತು ಕಡುಬನ್ನು ಇಟ್ಕೊಳ್ತಾ ಇದ್ದೇನೆ. ಇಡ್ಲಿ ಪಾತ್ರೆ ಕೆಳಗೆ ತಳದಲ್ಲಿ ಸ್ವಲ್ಪ ನೀರು ಹಾಕಿ ಅದು ಕುದ್ದ ನಂತರನೇ ನಾನು ಈ ಮೋದಕ ಮತ್ತು ಕಡುಬನ್ನು ಇಡ್ತಾ ಇರೋದು. ಈ ರೀತಿ ಅರಿಶಿನ ಎಲೆಯನ್ನು ಕಟ್ ಮಾಡಿ ತಳದಲ್ಲಿ ಇಡೋದ್ರಿಂದ ಇದು ಬೇಯುವ ಟೈಮಲ್ಲಿ ಮೋದಕ ಮತ್ತು ಕಡುಬಿಗೆ ಅರಿಶಿನ ಎಲೆಯ ಘಮ ಬರ್ತದೆ ಅಂತೇಳಿ ಅಷ್ಟೇ. ನಿಮ್ಮ ಹತ್ರ ಅರಿಶಿನ ಎಲೆ ಇಲ್ಲ ಅಂತಂದರೆ ಬಾಳೆ ಎಲೆಯನ್ನು ಇಡ್ಬೋದು. ಬಾಳೆ ಎಲೆನೂ ಇಲ್ಲ ಅಂತಂದರೆ ಹಾಗೆಯೇ ಡೈರೆಕ್ಟಾಗಿಯೇ ಕಡುಬು ಮತ್ತು ಮೋದಕವನ್ನು ಡೈರೆಕ್ಟಾಗಿ ಬೇಯಿಸ್ಕೊಳ್ಬೋದು. ಇದನ್ನೊಂದು 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪನೂ ಒಡೆಯದಿರುವ ರೀತಿಯಲ್ಲಿ ಮೋದಕ ಮತ್ತು ಕಡುಬು 2 ರೆಡಿ ಆಗ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಮೋದಕದ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮೋದಕ ಮಾಡಲಿಕ್ಕೆ ನಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತನ್ನುವರು ನಾನು ಹೇಳಿರುವ ಟಿಪ್ಸನ್ನು ಟ್ರೈ ಮಾಡ್ಬೋದು. ಹಾಗೆಯೇ ಕಡುಬು ಕೂಡ ತುಂಬ ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಎಲ್ಲಿ ಕೂಡ ಸ್ವಲ್ಪ ಕೂಡ ಓಡಿಲಿಲ್ಲ. ಹಾಗಿದ್ರೆ ಬರುವ ಗಣೇಶ ಹಬ್ಬಕ್ಕೆ ನಾನು ಹೇಳಿರುವ ಟಿಪ್ಸನ್ನೆಲ್ಲ ನೆನಪಿನಲ್ಲಿಟ್ಕೊಂಡು ಮೋದಕ ಮತ್ತು ಕಡುಬು 2 ಕೂಡ ಟ್ರೈ ಮಾಡಿ. ತುಂಬ ಪರ್ಫೆಕ್ಟಾಗಿ ಬರ್ತದೆ, ಹಾಳಾಗುವ ಚಾನ್ಸೇ ಇರೋದಿಲ್ಲ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ. ಅಲ್ಲಿವರೆಗೆ ಧನ್ಯವಾದಗಳು.